ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಏನು ಪಲಾವ್ ಎಲೆ ತೋರಿಸ್ತಾ ಇದ್ದೀನಿ ಅನ್ಕೊತಿದ್ದೀರಾ? ಪಲಾವ್ ಎಲೆ ಮ್ಯಾಜಿಕ್ ಏನು, ಅದ್ರದ್ದು ಸೀಕ್ರೆಟ್ ಏನು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮಧುರಾ ಮಲ್ಲಿಕ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹೌದು, ದಾಲ್ಚಿನ್ನಿ ಎಲೆಯಲ್ಲಿ ಏನು ವಿಶೇಷ ಇದೆ, ದಾಲ್ಚಿನ್ನಿ ಎಲೆಯಲ್ಲಿ ಏನು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಕ್ಯಾಂಡಲ್ಲು, ಒಂದು ಮಣ್ಣಿನ ದೀಪ ಆಗಿರ್ಬೋದು ಅಥವಾ ಕ್ಯಾಂಡಲ್ಸು, ಒಂದು ಬ್ಲೂ ಕಲರ್ ಪೆನ್ ಅಥವಾ ಗ್ರೀನ್ ಕಲರ್ ಪೆನ್ ಸಿಗಲಿಲ್ಲ ಅಂದರೆ ಬ್ಲೂ ಕಲರ್ ಪೆನ್ ತೊಗೊಂಡ್ರೆ ಸಾಕು. ತುಂಬ ಚೆನ್ನಾಗಿರಬೇಕು. ಎಲೆ ಮಾತ್ರ ಪಲಾವ್ ಎಲೆ ಅಂತ ಹೇಳ್ತೀವಲ್ಲ, ಇದೇ ಪಲಾವ್ ಎಲೆ. ಎಲ್ಲೂ ತೂತು ಅಥವಾ ಹರಿದಿರೋದು, ಚುಕ್ಕಿ ಚುಕ್ಕಿ ಥರ ಇರೋದು ಏನೂ ಇರಬಾರ್ದು. ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ನೀಟಾಗಿರಬೇಕು. ಒಂದು ಬ್ಲೂ ಕಲರ್ ಪೆನ್ ತೊಗೋಬೇಕು. ನಮ್ದು ಎನಿ ವಿಶಸ್ ಏನೇ ಇದ್ರೂ ಅದನ್ನು ದಾಲ್ಚಿನ್ನಿ ಎಲೆ ಅಥವಾ ಪಲಾವ್ ಎಲೆ ಮೇಲೆ ಬರಿಬೇಕು. ಬರ್ದು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ತುಂಬ ಸಕ್ಕತ್ತಾಗಿ ರಿಸಲ್ಟ್ ಬರುತ್ತೆ. ನಾನು ಇದನ್ನು ತುಂಬ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ನಾನು ಎವ್ರಿ ಡೇ ಮಾಡ್ತಿರ್ತೀನಿ. 3 ವಿಶಸ್ನ ಬರ್ದು ಅದು ಎಲೆ ಆಪೋಸಿಟ್ ಇರುತ್ತಲ್ಲ ಆ ಕಡೆಯಿಂದ ಅದನ್ನು ಬರ್ನ್ ಮಾಡಬೇಕು, ಸುಡಬೇಕು ದೀಪದಲ್ಲಿ. ಸುಟ್ಟು ಅದನ್ನು ನಮ್ದು ಏನೇ ಮ್ಯಾನಿಫೆಸ್ಟೇಷನ್ ಇದ್ದರೂ ಅದನ್ನು ನಮಗೇನು ಆಗಬೇಕಿದೆ ಆಗಿದೆ ಅನ್ನೋ ಥರ ಆದರೂ ಸರಿ, ಆಗ್ತಾ ಇದೆ ಅನ್ನೋ ಥರ. ಎಕ್ಸಾಂಪಲ್ ಬಂದು ನಾನು ಈ ಸಲ ನಾನು ಒಂದು ಗೋಲ್ಡ್ ತೊಗೊಂಡಿದ್ದೀನಿ ಅಂತನೋ, ಅಥವಾ 1 ಲ್ಯಾಕ್ ಈ ಮಂತ್ ನಾನು 1 ಲ್ಯಾಕ್ ಸ್ಯಾಲ್ರಿ ತೊಗೊತಾ ಇದ್ದೀನಿ ಅಂತನೋ, ಅಥವಾ ನನ್ನ ಸಾಲಗಳನ್ನೆಲ್ಲ ತೀರಿಸಿದ್ದೀನಿ ಅಂತನೋ, ಅಥವಾ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತನೋ, ನಿಮ್ಗೆ ಏನೇ ವಿಶಸ್ ಇದ್ದರೆ ಏನೇ ಆದರೂ ಸರಿ ಅದನ್ನು ಬರ್ದು ಫಸ್ಟು ಕೈಯಲ್ಲಿಟ್ಕೊಂಡು ನೀಟಾಗಿ ಬರ್ದು ಅದನ್ನು ಕೈಯಲ್ಲಿಟ್ಕೊಂಡು ಅದನ್ನ ವಿಶಸ್ ಆಗಿದೆ ಅನ್ನೋ ಥರ ನೀವು ವಿಸನ್ಸ್ ಮಾಡಬೇಕು. ಸಕ್ಕತ್ತಾಗಿರುತ್ತೆ ರಿಸಲ್ಟ್ ಮಾತ್ರ. ಕೈಯಲ್ಲಿ ಹಿಂಗೆ ಇಟ್ಕೊಂಡು ಅದನ್ನು ನಿಮ್ಮದು ಆಗಿದೆ ಅನ್ನೋ ಥರ ಕೇಳ್ಕೊತಾ ಹೋಗಬೇಕು. ನಾನು ತುಂಬ ಮಾಡಿದ್ದೀನಿ, ಸಕ್ಕತ್ತಾಗಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ್ಯಕ್ಚುಲಿ ನೀವು ಇದನ್ನು 1 ದಿನ ಮಾಡಿ 2 ದಿನ ಮಾಡಿ ಬಿಟ್ಬಿಟ್ರೆ ಅದು ಆಗಲ್ಲ. ಎವ್ರಿ ಡೇ ಮಾಡ್ಬೋದು. ನಿಮ್ಗೆ ಎವ್ರಿ ಡೇ ಆಗಲಿಲ್ಲ ಅಂದರೆ ಎವ್ರಿ ಸ್ಯಾಟರ್ಡೇನಾದರೂ ಮಾಡಬೇಕು, ಅಥವಾ ಈ ಪೌರ್ಣಮಿ ಅಮಾವಾಸ್ಯೆ, ಸೊ ಆವಾಗಲೂ ಸಕ್ಕತ್ತಾಗಿರುತ್ತೆ ರಿಸಲ್ಟು. ಎವ್ರಿ ಡೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ನೀಟಾಗಿ ಅದೇ ಬರ್ನ್ ಆಗೋವರೆಗೂ ಅದನ್ನು ಬರ್ದಿರೋದನ್ನು ಮ್ಯಾನಿಫೆಸ್ಟ್ ಮಾಡಿ ಆ ಪಲಾವ್ ಎಲೆನ ದೀಪದಲ್ಲಿ ಸುಡ್ಬೋದು. ಕ್ಯಾಂಡಲ್ ಹಚ್ಕೋಬೇಕಂತ ಏನಿಲ್ಲ, ಎಣ್ಣೆದ್ದು ದೀಪದ ಬುಟ್ಟು ಬತ್ತಿ ಇದ್ರೆ ಹಚ್ಕೊಂಡು ಮಾಡ್ಬೋದು. ಬಟ್ ದೀಪದಲ್ಲಿ ಅದನ್ನು ಬರ್ನ್ ಮಾಡಬೇಕು. ಈ ಥರ ಬರ್ನ್ ಆದಂಥದ್ದನ್ನ ತೊಗೊಂಡೋಗಿ ಗಾಳೀಲಿ ಇಟ್ಕೊಂಡ್ರೆ ಅದು ರ್ಯಾಷಸ್ ಅದೆಲ್ಲ ಗಾಳಿಗೆ ಹಾರುತ್ತೆ ಅಷ್ಟೇ, ಇನ್ನೇನೂ ಮಾಡುವಂಗಿಲ್ಲ. ವೆರಿ ಸಿಂಪಲ್ ಮ್ಯಾನಿಫೆಸ್ಟೇಷನ್ ಮತ್ತು ತುಂಬ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ತೀನಿ. ಯಾರ್ಯಾರೆಲ್ಲ ಇದನ್ನು ಟ್ರೈ ಮಾಡ್ತೀರಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ವಿಶಸ್, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಈ ಥರ ಅದನ್ನು ಮಾಡಿದ್ರೆ ಮುಗೀತು, ನಮ್ಮ ಮ್ಯಾನಿಫೆಸ್ಟೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ನಂದು ಇನ್ನೊಂದಷ್ಟು ಅಪ್ಕಮಿಂಗ್ ವೀಡಿಯೋಸ್ ಹಾಕ್ತೀನಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿ ತುಂಬ ದಿನಗಳು ಆಗೋಗಿತ್ತು. ಸೊ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.